ನಿಮ್ಮ ಮನೆಯ ಗೋಡೆಯ ಸಾರಣೆಯಲ್ಲಿ ಬಿರುಕುಗಳು ಪ್ಲಾಸ್ಟರಿಂಗ್ ಕ್ರ್ಯಾಕ್ಸ್ ಕಾಣಿಸಿಕೊಳ್ಳೋದಕ್ಕೆ 3 ಮುಖ್ಯವಾದ ಕಾರಣಗಳು. ಅದರಲ್ಲಿ ಮೊದಲನೇದು ನಿಮ್ಮ ಮಿಶ್ರಣ ಸಿಮೆಂಟ್ ಮರಳಿಗೆ ಸರಿಯಾದ ಕನ್ಸಿಸ್ಟೆನ್ಸಿ ಸ್ಥಿರತೆ ಇಲ್ಲದಿರುವಂತದ್ದು. ಅದನ್ನು ವೃದ್ಧಿಸೋದಕ್ಕೆ ಈ ಒಂದು ರಾಸಾಯನಿಕವನ್ನ ಬೆರೆಸಿದ್ರೆ ಉತ್ತಮ. ಈ ರಾಸಾಯನಿಕ ಕಾನ್ಪ್ಲಾಸ್ಟ್ WL ಎಕ್ಸ್ಟ್ರಾ ಇದನ್ನು ನಾವು 200 ml 1 ಚೀಲ ಸಿಮೆಂಟ್ಗೆ ಬೆರೆಸ್ತೇವೆ. ಇಲ್ಲಿ ಕೆಲವರು ತಪ್ಪನ್ನ ಮಾಡ್ತಾರೆ, ನೇರವಾಗಿ ಸಿಮೆಂಟ್ ಮತ್ತು ಮರಳಿನ ಡ್ರೈ ಮಿಕ್ಸ್ಗೆ ರಾಸಾಯನಿಕವನ್ನು ಸೇರಿಸ್ತಾರೆ. ಆ ರೀತಿ ಮಾಡಬೇಡಿ. ನೀರು ತೆಗೆದುಕೊಳ್ಳಿ, ಕನಿಷ್ಠ ಪಕ್ಷ 5 ಲೀಟರ್, ಅದಕ್ಕೆ ರಾಸಾಯನಿಕವನ್ನು ಬೆರೆಸಿ ಆ ನೀರನ್ನ ನಂತರದಲ್ಲಿ ಸಿಮೆಂಟ್ ಮತ್ತು ಮರಳಿಗೆ ಬೆರೆಸಿದ್ರೆ ಸರಿಯಾದ ಫಲಿತಾಂಶಗಳು ಸಿಗ್ತವೆ. ಇನ್ನು ಎರಡನೇ ಕಾರಣ ತಾಪಮಾನದ ವೈಪರೀತ್ಯದಿಂದಾಗಿ. ಇದನ್ನ ಥರ್ಮಲ್ ಎಕ್ಸ್ಪ್ಯಾನ್ಷನ್ ಅಂತ ಹೇಳ್ತೇವೆ. ಎಲ್ಲಿ ಇಟ್ಟಿಗೆ ಮತ್ತು ಕಾಂಕ್ರೀಟ್ ಒಂದು ಸಂಧಿ ಇರ್ತದೆ, ಅಲ್ಲಿಗೆ ಬಿಸಿಲು ತಾಗಿದಾಗ ಅದು ಬೇರೆ ಬೇರೆ ರೀತಿಯಲ್ಲಿ ಉಬ್ಬೋದು ತಗ್ಗೋದು ಆದಾಗ ಆ ಒಂದು ಸಂಧಿಯಲ್ಲಿ ಬಿರುಕುಗಳು ಕಾಣಿಸಿಕೊಳ್ತವೆ. ಇದನ್ನು ತಡೆಗಟ್ಟೋದಕ್ಕೆ ನಾವು ಮೆಶ್ನ ಬಳಕೆಯನ್ನ ಮಾಡ್ತೇವೆ. ಇದು ಹೊರಬದಿಯಲ್ಲಿ ಮಾಡುವಾಗ ಫೈಬರ್ ಮೆಶ್ನ ಬಳಕೆಯನ್ನ ಮಾಡೋದು ಉತ್ತಮ, ಮಳೆ ಇರುವಂತ ಕಾರಣದಿಂದಾಗಿ. ಇದನ್ನು ಮಾಡೋದ್ರಿಂದ ಆ ಸಂಧಿಯಲ್ಲಿ ಆಗುವಂತ ಬಿರುಕುಗಳನ್ನು ನಾವು ತಡೆಗಟ್ಟಬಹುದು. ಇನ್ನು ಮೂರನೇ ಕಾರಣ, ನಮ್ಮ ಕಾಂಕ್ರೀಟ್ನ ಹೊರಮೈ ತುಂಬಾ ನುಣುಪಾಗಿರುವಂತದ್ದು ಅಥವಾ ನೈಸ್ ಆಗಿರುವಂತದ್ದು. ಇದರಿಂದಾಗಿ ಸರಿಯಾಗಿ ನಮ್ಮ ಪ್ಲಾಸ್ಟರ್ ಅಥವಾ ಸಾರಣೆ ಹಿಡಿದುಕೊಳ್ಳೋದಿಲ್ಲ. ಅದನ್ನು ತಡೆಗಟ್ಟೋದಕ್ಕೆ ಹ್ಯಾಕಿಂಗ್ ಅನ್ನ ಮಾಡಬೇಕು. ಹ್ಯಾಕಿಂಗ್ ಅನ್ನ ಮಾಡೋದ್ರಿಂದ ಅದು ಸ್ವಲ್ಪ ರಫ್ ಅಥವಾ ದುರಗಾಗಿರ್ತದೆ. ಇದರಿಂದಾಗಿ ಬಿರುಕನ್ನ ನಾವು ತಪ್ಪಿಸಬಹುದು. ಧನ್ಯವಾದಗಳು.